ಏನಾಯ್ತು ಎಕ್ಸ್ಪೀರಿಯನ್ಸ್ ಅನ್ನೋದಕ್ಕಿಂತ ಒಂದು ಸೆಂಟೆನ್ಸ್ ಅಲ್ಲಿ ಹೇಳಬೇಕು ಅಂದ್ರೆ ಮನುಷ್ಯ ಆ, ಈಗ ಸತ್ತ ಮೇಲೆ ಅವನ ವ್ಯಾಲ್ಯೂ ಗೊತ್ತಾಗುತ್ತೆ ಅಂತ ಹೇಳ್ತಾರಲ್ಲ. ನನ್ನ ಅನುಭವ ಏನು ಅಂದ್ರೆ ಮನುಷ್ಯ ಸಾಯ್ಬೇಕಾದ್ರೆ ಅವ್ನು ಇಷ್ಟಪಟ್ಟವ್ರ ವ್ಯಾಲ್ಯೂಸ್ ಎಲ್ಲ ಗೊತ್ತಾಗುತ್ತೆ. ಸೊ ಇನ್ನೇನು ಎಂಡ್ ಆಯ್ತು ಅಂದಾಗ ಎಲ್ಲರೂ ನೆನಪಾದ್ರು, ಹೆಂಡತಿ, ಮಕ್ಕಳು, ತಂದೆ ತಾಯಿ, ಅಂಕಲ್, ನನ್ನ ರಿಲೇಟಿವ್ಸು, ಸೊ ಸಾಕಷ್ಟು ಜನ ಗುರುಗಳು ಎಲ್ಲರೂ ನೆನಪಾದ್ರು. ಸೊ ಅವ್ರ ವ್ಯಾಲ್ಯೂಸ್ ನನಗೆ ತುಂಬ ಚೆನ್ನಾಗಿ ಗೊತ್ತಾಯಿತು. ಆಲ್ಮೋಸ್ಟ್ ಆಗೋಯ್ತು ನಾವು ಅಂತ ಅಂದ್ಕೊಂಡಿದ್ವಿ. ಸೊ ಲಕ್ಕಿಲಿ ತಿರ್ಗಾ ರೇಡಾರಿಂದ ಆಚೆ ಹೋಗಿದ್ದೀವಿ, ವಾಪಸ್ ಬಂದು ಕಂಟ್ರೋಲ್ ಸಿಕ್ಕಿ ಮಿರಾಕಲ್ ಅಂತ ಹೇಳಿ. ಆಕ್ಚುಲಿ ಏನ್ ಗೊತ್ತಾ, ಆ ಥರ ಒಂದು ವರ್ಗ ಸ್ಟಾರ್ಟ್ ಆಗಿದೆ. ನಾನು ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ. ಇನ್ನೊಂದೇನ್ ಗೊತ್ತಾ, ನಮ್ಮ ಜೀವನ ಕಳ್ಕೊತಾ ಇದೀವೋ ಬದುಕಿಸ್ಕೊಂತಾ ಇದೀವೋ ಅನ್ನೋದನ್ನ ಇಟ್ಕೊಂಡು ಪ್ರಚಾರ ಮಾಡೋ ಅವಶ್ಯಕತೆ ಈ ಸಿನಿಮಾಗಿಲ್ಲ, ಮಾರ್ಟಿನ್ ಸಿನಿಮಾಗಿಲ್ಲ. ಅಂದ್ರೆ ಜೀವ, ಯಾಕಂದ್ರೆ ನಮ್ಮ ತಂದೆ ತಾಯಿ ಅವರೆಲ್ಲರೂ ನಾವು ಹೊರಗಡೆ ಹೋಗ್ಬೇಕಾದ್ರೆ ನಮ್ಮ ಮಕ್ಕಳು ಎಲ್ಲ ಮುಗಿಸ್ಕೊಂಡು ಕ್ಷೇಮವಾಗಿ ಬರ್ಲಿ ಅಂತ ಹಾರೈಸ್ತಾ ಇರ್ತಾರೆ. ನಾವು ಸತ್ತೋಯ್ತಾ ಇದ್ವಿ, ನಾವು ಬದುಕೊಂಡ್ಬಿಟ್ವಿ ಅಂತ ಅಂದ್ಬಿಟ್ಟು ಅದನ್ನ ಪ್ರಚಾರ ತಗೊಂಡು ಈ ಸಿನಿಮಾನ ಗೆಲ್ಲಿಸ್ಕೋಬೇಕು, ಆ ತರದ್ದೆಲ್ಲ ಈ ಸಿನಿಮಾಗೆ ಅವಶ್ಯಕತೆ ಇಲ್ಲ. ಎಲ್ಲಾ ಕಡೆನೂ ಪಾಸಿಟಿವ್ ನೆಗೆಟಿವ್ ಅಲ್ಲ. ನನಗೂ ಎಷ್ಟೋ ಜನ ಇವಾಗ ನೀವು ಅದ್ರ ಬಗ್ಗೆ ಮಾತಾಡಿ ಅಂದ್ರು, ನಾನು ಮಾತಾಡ್ಬಿಟ್ಟು ಅದ್ ಹಂಗಾಯ್ತು ಆ ತರದ್ದೆಲ್ಲ ನನಗೆ ಅದನ್ನ ಹೇಳಕ್ಕೇನೆ ನನಗೆ ಲಕ್ಷ್ಮಿನೂ ಒಂದ್ಸತಿ ಕಾಲ್ ಮಾಡಿದ್ರು. ಇವನು ನಮ್ಮ ಲೋಕಿ ಕಾಲ್ ಮಾಡ್ದ. ಇಲ್ಲ ಲೋಕಿ, ನನ್ಗೇನು ಅದನ್ನ ನೆನೆಸ್ಕೊಂಡ್ರೆ ಒಂದೊಂದ್ಸತಿ ಭಯ ಆದಂಗ ಆಗುತ್ತೆ. ಯಾಕೆಂದ್ರೆ ಆ ಸಿಚುವೇಶನ್ ಅಲ್ಲಿ ಇದ್ವಿ ನಾವು ಅವತ್ತು. ಅದನ್ನ ಅನುಭವಿಸಿರೋ ಒಂದು ದಿನ ಅವ್ರಿಗೆ ಮೈಂಡ್ ತಿರ್ಗಾ ನಾರ್ಮಲ್ ಆಗಕ್ಕೆ ಬೇಕಾಗಿತ್ತು. ಆಮೇಲೆ ನಾನು ಒಬ್ಬನೇ ತಂಡದ ಬಗ್ಗೆ, ಅದು ಆಗಿರೋ ಘಟನೆ ಬಗ್ಗೆ ಕೇಳಿದ್ದಕ್ಕೆ ನಾನು ರೆಸ್ಪಾನ್ಸಿಬಿಲಿಟಿ ನನ್ನ ಪ್ರೊಡಕ್ಷನ್ ಅಂದ್ಬಿಟ್ಟು ನಾನು ಮಾತಾಡಲೇಬೇಕು ಅಂತ ಮಾತಾಡಿರೋದು. ಎಲ್ಲೂ ಬಂದು ಅದನ್ನ ನಾನು ಪ್ರಚಾರ ಆಗಿ ಇದರಿಂದ ನಾವು ನಾನು ಇನ್ನೂ ಥ್ಯಾಂಕ್ಸ್ ಗಿವಿಂಗು ದೇವ್ರುಗಳಿಗೆ ಹೋಗ್ಬಂದೆ. ಆಯ್ತಾ, ನಮ್ಮ ತಂಡಕ್ಕೆ ಏನೂ ಆಗದೆ ಇರೋಂಗೆ, ತೊಂದರೆ ಆಗದೆ ಇರೋಂಗೆ ನಮಗೆ ತಿರ್ಗಾ ಕೃಪೆ ಮಾಡಿದ್ದಕ್ಕೆ ನಾನು ಗ್ರ್ಯಾಟಿಟ್ಯೂಡ್ನಾಗ ಕೊಟ್ಟು ದೇವ್ರುಗಳಿಗೆ ಹೋಗ್ಬಂದೆ. ಆಯ್ತಾ, ಇದರಿಂದ ಪ್ರಚಾರ ಮಾಡೋಂಥ ಅಗತ್ಯ ಇಲ್ಲ.